ಒಂದ್ಸರಿ ಒಂದ್ ಕಡೆ ಒಂದು ಅಕ್ವೇರಿಯಂ ಇರುತ್ತೆ. ಆ ಅಕ್ವೇರಿಯಂಗೆ ದಿನಾ ಮೀನುಗಳನ್ನ ತಂದು ಹಾಕ್ತಾ ಇರ್ತಾರೆ. ಹಳೆ ಮೀನುಗಳನ್ನ ಖರೀದಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜನ. ಹಳದಿ ಮೀನಿರುತ್ತೆ, ಕೆಂಪು ಮೀನಿರುತ್ತೆ, ನೀಲಿ ಮೀನಿರುತ್ತೆ, ಎಲ್ಲವೂ ಖಾಲಿ ಆಗ್ತಾ ಇರುತ್ತೆ. ಆದ್ರೆ ಅದರಲ್ಲಿ ಒಂದೇ ಒಂದು ಬಿಳಿ ಮೀನಿರುತ್ತೆ. ಆ ಬಿಳಿ ಮೀನನ್ನ ಯಾರೋ ತಗೊಂಡು ಹೋಗ್ತಾನೆ ಇರೋದಿಲ್ಲ. ಎಷ್ಟೊಂದು ದಿನ ಆಗತ್ತೆ. ಒಂದು ದಿನ ಬಿಳಿ ಮೀನಿಗೆ ಬಹಳ ಬೇಜಾರಾಗತ್ತೆ. ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ಈಜೋದನ್ನ ಬಿಟ್ಟು. ಅದನ್ನ ನೋಡ್ಬಿಟ್ಟು ಒಂದು ದೊಡ್ಡ ಶಾರ್ಕ್ ಇರುತ್ತೆ ಆ ಅಕ್ವೇರಿಯಂ ಅಲ್ಲಿ. ಅದು ಬಂದು ಕೇಳುತ್ತೆ, ಏನಾಯ್ತು, ಯಾಕೆ ಹಿಂಗ್ ಕೂತಿದ್ಯಾ ಅಂತ. ಎಲ್ಲಾ ಮೀನುಗಳು ಖಾಲಿ ಆಗ್ತವೆ ನನ್ನ ಬಿಟ್ಟು, ಯಾರು ನನ್ನ ತಗೊಂಡು ಹೋಗ್ತಾ ಇಲ್ಲ, ಬಹುಶಃ ನನಗೆ ಬೆಲೆನೇ ಇಲ್ಲ ಅನ್ಸುತ್ತೆ ಅಂತ ಮೀನ್ ಹೇಳುತ್ತೆ. ಶಾರ್ಕ್ ಹೇಳುತ್ತೆ, ನೀನು ಗಾಜಿನ ಈ ಕಡೆ ಇದೆಯಾ, ಗಾಜಿನ ಆ ಕಡೆ ಏನಿದೆ ಅಂತ ನಿನಗೆ ಕಾಣಿಸೋದೇ ಇಲ್ಲ, ಕಾಣೋದೂ ಇಲ್ಲ. ಗಾಜಿನ ಆ ಕಡೆ ಪ್ರತಿ ಮೀನಿನ ಬೆಲೆ ಇದೆ. ನಿನ್ನ ಬೆಲೆ ಎಷ್ಟಿದೆ ಅಂತಂದ್ರೆ, ಯಾರ ಜೋಬಾರು ಆಳ ಇಲ್ಲ ಅಂತಂದ್ರೆ, ಯಾರ ಜೇಬಲಾರು ಜಾಸ್ತಿ ದುಡ್ಡಿಲ್ಲ ಅಂತಂದ್ರೆ ಅವ್ರು ಬಂದು ನಿನ್ನ ತಗೊಂಡು ಹೋಗಕ್ ಆಗೋದೇ ಇಲ್ಲ. ಎಲ್ಲರಿಗೂ ನೀನು ಇಷ್ಟ ಆಗ್ತೀಯ, ಆದ್ರೆ ಯಾರು ತಗೊಂಡು ಹೋಗಕ್ ಆಗೋದಿಲ್ಲ, ನಿನ್ ಬೆಲೆ ಅಷ್ಟಿದೆ ಅಂತ. ನಮ್ಮ ಜೀವನದಲ್ಲೂ ಹಾಗೇನೆ. ನಾವು ಯಾವತ್ತು ಗಾಜಿನ ಈ ಕಡೆ ಇರ್ತೀವಿ, ಬಹಳಷ್ಟು ಬಾರಿ ಈ ಕಡೆ ನೋಡ್ತಾ ಇರ್ತೀವಿ, ಗಾಜಿನ ಆ ಕಡೆ ನಮ್ಮ ಬೆಲೆ ಏನಿದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಸುಮ್ಮನೆ ನಮಗ್ ನಾವು ಬೈಕೊಂತಾ ಇರ್ತೀವಿ, ಯಾಕೆ ಯಾರು ಸಿಗ್ತಾ ಇಲ್ಲ, ಯಾರು ನಮ್ಮನ್ನ ಚೂಸ್ ಮಾಡ್ತಾ ಇಲ್ಲ ಅಂತ ಇರ್ತೀವಿ. ನಾವು ಬೆಲೆ ಅಷ್ಟಿರುತ್ತೆ. ಈಜ್ತಾ ಇರಿ, ನಿಮ್ಮ ಬೆಲೆನ ನೀವು ಜಾಸ್ತಿ ಮಾಡ್ಕೊಳ್ತಾ ಇರಿ. ಸರಿಯಾಗಿರೋ ದಿನ ಬರ್ತಾರೆ, ನಿಮ್ಮನ್ನ ಎತ್ಕೊಂಡು ಹೋಗ್ತಾರೆ. ಅವ್ರ ಬೆಲೆನೂ ಜಾಸ್ತಿ ಇರುತ್ತೆ. ಯೋಚನೆ ಮಾಡಿ.